ಮನೆ ಮನೆಯಲ್ಲೂ ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಚಿಂಕಿ ಪಿಂಕಿ ಮಧ್ಯೆ ಈ ಒಂದು ಕಾರಣಕ್ಕೆ ಡಿಶುಮ್ ಅಂತ ಜಗಳ ಆಗ್ತಿತ್ತು. ಸ್ಟಾರ್ ಸವಿರುಚಿ ಶುರು ಆಗಿದ ತಕ್ಷಣ ಐ ಬಿಲೀವ್ 50% ಇಂದ ಜಗಳ ಕಮ್ಮಿ ಆಗಿದ್ಯಂತೆ. ಯಾಕೆ? ವಿಲ್ ಕಮ್ ಟು ದಟ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅಂಡ್ ಮೂರನೇ ದಿನ ನಮ್ಮೊಂದಿಗೆ ನಮ್ಮ ಸಂಚಾರಿ ವಿಜಯ್. ಈ ಪ್ರಶ್ನೆಗೆ ಉತ್ತರ ನೀವು ಕೊಡಿ. ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಚಿಂಕಿ ಪಿಂಕಿ ಎಲ್ಲರೂ ಈ ಒಂದು ಕಾರಣಕ್ಕೆ ಜಗಳ ಆಡ್ತಿದ್ರು. ಇವಾಗ ಆ ಜಗಳ ನಿಂತಿದೆ. ಯಾವ್ದಕ್ ಜಗಳ ಆಡ್ತಿದ್ರು ಹೇಳಿ? ಊಟಕ್ಕೆ ಅಲ್ಲ, ರಿಮೋಟ್ ಕಂಟ್ರೋಲ್ಗೆ. ಇವಾಗ ರಿಮೋಟ್ ಜಗಳನೇ ಆಗಲ್ಲ. 1:30 ಆಗಿದ ತಕ್ಷಣ ಎಲ್ಲಾರು ಸ್ಟಾರ್ ಸವಿರುಚಿನೇ ನೋಡೋದು. ಹೆಂಗೆ? ಸೂಪರ್ ಅಲ್ಲ? ಇವಾಗ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಯಾರ ಕೈ ರುಚಿನ ಟ್ರೈ ಮಾಡ್ತಾ ಇದೀವಿ? ಇವತ್ತು ನಮ್ಮ ಸಿಪಾಯಿ ಸಿನಿಮಾದ ನಾಯಕ ನಟ ಸಿದ್ಧಾರ್ಥ್. ಓಹ್, ಫೈನಲಿ ಸಿಪಾಯಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಡಂಕಣಕ ಅಂತ ಸ್ಟೆಪ್ಸ್ ಹಾಕಕ್ಕೆ ಹೀರೋನೇ ಬರ್ತಾ ಇದಾರೆ. ಕರ್ಸೋಣ ಫುಲ್ ಜೋಶ್ ಅಲ್ಲಿ. ಹೆಲೋ. ಇಟ್ ವಾಸ್ ಕ್ವೈಟ್ ಅ ಫರ್ಮ್ ಹ್ಯಾಂಡ್ ಶೇಕ್. ಈ ಹೀರೋಗಳು ಬರೀ ಆನ್ ಸ್ಕ್ರೀನ್ ಸ್ಟಂಟ್ ಮಾಡ್ತಾರೆ, ಡಿಶಮ್ ಮಾಡ್ತಾರೆ. ಬಟ್ ರಿಯಲ್ ಲೈಫ್ ಅಲ್ಲಿ ಅಡಿಗೆ ಹೆಂಗ್ ಮಾಡ್ತಾರೆ? ಐ ವರ್ಡ್ ದಟ್ ಯು ಆರ್ ವೆರಿ ಗುಡ್ ಕುಕ್. ಜೊತೆಲಿ ಮಾಡ್ತೀವಿ. ಜೊತೆಲಿ ಮಾಡ್ತೀವಿ. ನಾವು ಸಪೋರ್ಟ್ ನಾವು ಇದೀವಲ್ಲ ಇಲ್ಲಿ. ಓಕೆ ಸಿದ್ಧಾರ್ಥ್, ಫಸ್ಟ್ ಆಫ್ ಆಲ್ ಏನ್ ಸ್ಪೆಷಲ್ ಅಡಿಗೆ ಮಾಡ್ತಾ ಇದೀರಾ? ಆಲೂ ಚೀಸ್. ಈ ಆಕ್ಟರ್, ನಾವು ಗೋಯಿಂಗ್ ಟು ಬಿ ಆಕ್ಟ್ರೆಸ್, ನಾವೆಲ್ಲ ಸಣ್ಣ ಆಗೋಣ ಅಂತ ಸ್ಕೆಚ್ ಆಗ್ತಿರೋ ಟೈಮಲ್ಲಿ ನೀವು ನಮ್ಗೆ ಆಲೂಗೆಡ್ಡೆ ಚೀಸ್ ಎರಡೂ ತಿನ್ನಿಸ್ತಾ ಇದೀರಾ. ನಿಮಗೆ ತಿನ್ಸಿ ನಿಮ್ಮನ್ನ ದಪ್ಪ ಮಾಡಿಸಿ ಇವ್ರು ಮಾತ್ರ ಹೀರೋಗಳು ತಿನ್ನಿಸ್ತೀವಲ್ಲ ಅವ್ರಿಗೂ ಸೊ ಈ ಚೀಸಿ ಆಲೂಗೆ ಏನೆಲ್ಲ ಬೇಕು? ಫ್ಯಾಮಿಲಿ ಆಫ್ 4 ಅನ್ಕೊಂಡ್ರೆ ಬೇಯಿಸಿರೋ 3 ಆಲೂಗಡ್ಡೆ, ಪೌಡರ್ ಮಾಡಿರೋ ಕಾಳ್ಮೆಣಸು, ಖಾರದ ಪುಡಿ, ಉಪ್ಪು, ಎಣ್ಣೆ ಅಂಡ್ ಚೀಸ್. ಮೋಸ್ಟ್ ಇಂಪಾರ್ಟೆಂಟ್. ಕಾಳ್ಮೆಣಸಾ? ಹೌದು. ಅಥವಾ ಕಾಳ್ಮೆಣಸು ಟ್ರೈನಿಂಗ್ ಕೊಡ್ತಾ ಇದೀನಿ ನೋಡಿ. ಸೂಪರ್. ನೋಡಕ್ಕೆ 1 2 3 4 5 6 6 ಇಂಗ್ರೀಡಿಯೆಂಟ್. ಸಿಂಪಲ್ ಆಗಿರುತ್ತೆ. ಫಸ್ಟ್ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಕಮ್ ಆನ್. ಬೇಯಿಸಿರೋ ಆಲೂಗೆಡ್ಡೆನ ರೆಡಿಯಾಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಸ್ಟೈಲ್ ಆಗಿ ನಮ್ ಸಿದ್ಧಾರ್ಥ್ ತರ ಅದನ್ನ ಸ್ಮ್ಯಾಶ್ ಮಾಡಿ. ಎಲ್ಲಾ ಕಡೆ ಹೆಣ್ಮಕ್ಳು ಮಾಡಿದ್ರೆ ಇಲ್ಲಿ ಗಂಡ್ ಮಕ್ಳು ಮಾಡ್ತಿದೀವಿ, ಹೆಣ್ಮಕ್ಳು ಸುಮ್ನೆ ನಿಂತಿದ್ದಾರೆ. ನಿಮ್ ಕೈ ರುಚಿ ಟೇಸ್ಟ್ ಮಾಡ್ಬೇಕಲ್ಲ ಸಿದ್ಧಾರ್ಥ್, ನಿಮ್ಮ ಕೈ ರುಚಿ. ಒಂದು ಹೆಲ್ಪ್ ಮಾಡಿ ಬನ್ನಿ. ಅಯ್ಯೋ, ಕೆಲ್ಸ ಕೊಡ್ತಾ ಇದಾರಲ್ಲಪ್ಪ. ಸ್ವಲ್ಪ ಹಾಕಿ. ಹಾಕ್ಲಾ? ಒಂದ್ ಚಿಟ್ಕೆನಾ? ಖಾರದ ಪುಡಿ, ಉಪ್ಪು ಇವಾಗ್ಲೇ ಹಾಕೋಬೇಕಾ ಇಲ್ಲ ಆಮೇಲೆ? ಮಿಕ್ಸ್ ಆಗ್ಲಿ, ಆಮೇಲೆ ಟೇಸ್ಟ್. ವಾವ್, ಬ್ಯೂಟಿಫುಲ್. ಇದು ಪ್ರಾಪರ್ ಆಗಿ ಮಿಕ್ಸ್ ಆಗೋ ತರ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಸನ್ರೈಸ್ ಆರೆಂಜ್ ಕಲರ್ ಆಗ್ಬೇಕಿದು. ಹೌದು. ನೀವು ನೋಡಿದ್ರೆ ಗೊತ್ತಾಗುತ್ತೆ ದಟ್ ಚೆನ್ನಾಗಿ ಡಿಶಮ್ ಸಿನಿಮಾಲು ಮಾಡಿದೀರಾ ಅಂತ. ಯು ಗಾಟ್ ಮಸ್ಕಲ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಹೆಂಗೆ, ಹೌ ಡಸ್ ಇಟ್ ಫೀಲ್ ಸಿದ್ಧಾರ್ಥ್? ಫಸ್ಟ್ ಟೈಮ್ ಯುವರ್ ಹೀರೋ. ಹೆಂಗ ಅನಿಸ್ತದೆ? ದಟ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಮಸ್ಟ್ ಬಿ ಡಿಫರೆಂಟ್ ಅಲ್ಲ? ಹೌದು. ಅದ್ರಲ್ಲೂ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಜೊತೆಗೆ ಶೇರಿಂಗ್ ಸ್ಕ್ರೀನ್ ಸ್ಪೇಸ್ ಅಂದ್ರೆ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೋ ಬದಲು ಎಣ್ಣೆ ಕಾಯಿಸೋಕೆ ಇಡ್ಬೋದಲ್ವಾ? ಆವಾಜ ಹಾಕ್ತಾರಪ್ಪ ಇವ್ರು ತುಂಬಾ. ನೋಡಿ, ಎಣ್ಣೆ ಕಾಯಿಸೋಣ. ಫಸ್ಟ್ ನೀವು ಉತ್ತರ ಕೊಡಿ. ಇದು ನನ್ನ ಮೊದಲನೇ ಸಿನಿಮಾ. ಹೌದು. ಸೊ ಸಂಚಾರಿ ವಿಜಯ್ ಅಂತ ಆಕ್ಟರ್ ಜೊತೆಗೆ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ನಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ವಾಟ್ ಅಬೌಟ್ ದಟ್ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಫಸ್ಟ್ ಟೈಮ್ ಸೆಟ್ಗೆ ಹೋದಾಗ? ಇರ್ಲಿಲ್ಲ, ಯಾಕಂದ್ರೆ ಸಂಚಾರಿ ವಿಜಯ್ ಅವರು ಬಂದು ಫಸ್ಟ್ ನನ್ನ ಫ್ರೆಂಡ್ ಆಗಿದ್ರು ಸಿನಿಮಾ ಶೂಟಿಂಗ್ ಮುಂಚೆನೆ. ಸೊ ಅವರು ಹೆಲ್ಪ್ ಮಾಡ್ತಿದ್ರು. ಸೊ ನನಗೆ ಈಸಿ ಆಗ್ತಿತ್ತು. ಏನು, ವಾಟ್ ವಾಸ್ ಯುವರ್ ಫಸ್ಟ್ ಶಾಟ್? ಫಸ್ಟ್ ಶಾಟು ಸಕಲೇಶ್ಪುರದಲ್ಲಿ. ಡೈಲಾಗ್ ಏನಿರಲ್ಲ, ಸುಮ್ಮನೆ ನಿಂತಿರೋದಷ್ಟೇ. ಸುಮ್ಮನೆ ಸ್ಟೈಲ್ ಆಗಿ ನಿಂತ್ಕೊಳ್ಳೋದು, ಅದೇ ಫಸ್ಟ್ ಶಾಟ್. ಹೌ ಕೂಲ್ ಇಸ್ ದಟ್? ಯಾ, ನೋಡ್ರಪ್ಪ, ನಾನು ಎಷ್ಟು ಕಷ್ಟಪಟ್ಟು ನಾನು ಮಾಡ್ತೀನಿ ಬಿಡಿ. ಓಹೋ, ಇವಾಗ ನಾನು ಮಾಡ್ತೀನಿನಾ? ಅಲ್ಲ, ನೀವು ಮಾಡಕ್ ಬಿಟ್ರೆ ನೀವು ಇದು ಮಾಡ್ತಾನೆ ಇರ್ತೀರಾ. ನೀವೇನ್ ಮಾಡ್ತಾ ಆಯ್ತಲ್ಲ ನೋಡಿ. ಸೂಪರ್, ಫುಲ್ ಮಾರ್ಕ್ಸ್. ಫುಲ್ ಮಿಕ್ಸ್ ಆದ್ಮೇಲೆ ಎಣ್ಣೆ ಕಾಯಿಸ್ಬೇಕಾಗತ್ತೆ. ಏನ್ ಗೊತ್ತಾ, ನಮ್ಮ ಸಿದ್ಧಾರ್ಥ್ ಬಗ್ಗೆ ಒಂದು ಸ್ಪೆಷಲ್ ವಿಷಯ ಇದೆ. ಇಲ್ಲಿವರೆಗೆ ನಮ್ಮ ಸಿದ್ಧಾರ್ಥ್ ಸಂಚಾರಿ ವಿಜಯ್ ಅವ್ರಿಗೆ ಬಿಟ್ರೆ ಇನ್ ಯಾರಿಗೂ ಅಡ್ಗೆ ಮಾಡ್ಕೊಟ್ಟಿಲ್ವಂತೆ. ಬಿಲೀವ್ ಇಟ್? ಹೌ ಫುಲ್ ಇಸ್ ದಟ್? ಈಸ್ ಅ ಗ್ರೇಟ್ ಕುಕ್, ಬಟ್
ಹೌದು, ನಾನು ಯೂಶಲಿ ನನ್ನ ಮನೆಯಲ್ಲಿ ಅಮ್ಮ ಇಲ್ಲ, ಯಾರು ಇಲ್ಲ ಅಡಿಗೆ ಮಾಡಕ್ಕೆ ಅಂದಾಗ ಮಾತ್ರ ನಾನು ಅಡಿಗೆ ಮನೆಗೆ ಹೋಗ್ತಿದ್ದೆ. ಸ್ವಗತ ನಿಮ್ಗೋಸ್ಕರ. ನನಗೋಸ್ಕರ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಇನ್ನೊಬ್ರಿಗೆ ನಾನು ಅಡಿಗೆ ಮಾಡ್ಕೊಡ್ತಾ ಇರೋದು. ಅಂಡ್ ಮಾಡ್ಕೊಡೋದಲ್ಲ, ನಾವು ಮಾಡಿಸೋದು. ಅಲ್ಲ, ಈಗ ಇದಾದ್ಮೇಲೆ ನನ್ನ ಆಕ್ಟಿಂಗ್ ಬಿಡಿಸಿ ಅಡಿಗೆ ಮನೇಲಿ ಕೂರಿಸಿದ್ರೆ ಅದಕ್ಕೆ ಜವಾಬ್ದಾರಿ ನೀವು ಮತ್ತೆ ನೀವು ಆಗ್ತಿರೋದಕ್ಕೆ. ಯಾರು ಇವರು? ಯಾರು ಏನ್ ಗೊತ್ತಾಗಿಲ್ಲ. ಸಿಪಾಯಿ ಸಿನಿಮಾ ಸೆಟ್ ಅಲ್ಲಿ ಪ್ರತಿದಿನ ನೀವೇ ಅಡಿಗೆ ಮಾಡೋ ತರ ಆಗತ್ತೆ. ಕಂಗ್ರಾಚುಲೇಷನ್ಸ್. ಇನ್ನೊಂದು ಈ ಕಡೆ ಒಂದು ಕೈ ಕೊಟ್ಬಿಡಿ. ಕಂಗ್ರಾಚುಲೇಷನ್ಸ್. ಅಡಿಗೆ ಅವ್ರು ಮಾಡಿಸ್ಬೇಕು ನೀವು. ಸೊ ಇದು ಫುಲ್ಲು ಇದಾಗೋ ತನಕ ಕೈಯಲ್ಲಿ ಇದು ಮಾಡಬೇಕು. ನಂತರ ಸ್ವಲ್ಪ ಸ್ವಲ್ಪ ಹಿಂಗೆ ಎತ್ಕೊಂಡು ಆ ಚೀಸ್ ಕಟ್ ಮಾಡಿ. ಯು ಗೋಯಿಂಗ್ ಟು ಪುಟ್ ದ ಚೀಸ್ ಇನ್ ಬಿಟ್ವೀನ್. ಸೊ ಅದು ಚೀಸ್ ಸ್ಮಾಲ್ ಪೀಸಸ್ ಕಟ್ ಮಾಡಬೇಕು. ಸ್ಮಾಲ್ ಪೀಸಸ್ ಬೇಕಾ? ವಿಜಯ್, ಹಂಗೆ ತಿನ್ನಕ್ ಚೀಸ್ ಬೇಕಾ ನಿಮ್ಗೆ? ಬೇಡ ಬೇಡ ಪ್ಲೀಸ್ ವಿಜಯ್, ಒಂದ್ ಸ್ಮಾಲ್ ಟೇಸ್ಟ್. ಚೀಸ್ ಇಸ್ ಬೈ ದ ವೇ ಗುಡ್ ಪ್ರೋಟೀನ್. ಗೊತ್ತಾ ನಿಮ್ಗೆ? ಯಾರ್ಯಾರು weight ಲಾಸ್ ಮಾಡಕ್ ಟ್ರೈ ಮಾಡ್ತಾ ಇದೀರೋ, ಪ್ರೋಟೀನ್ಸ್ ಅಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಚೀಸ್ ಅನ್ನ ತಿನ್ನಿ ಅಂತ. ಸೊ ಯು ಕ್ಯಾನ್ ಈಟ್ ದಿಸ್. ಸಾಕಲ್ಲ? ಇನ್ನು ಪೀಸಸ್ ಕಟ್ ಮಾಡಿ. ಸೊ ಅದನ್ನ ಈ ರೀತಿ ಮಾಡ್ಕೊಂಡು ಪ್ಯಾಟೀಸ್ ತರ ಮಾಡ್ಕೋಬೇಕು ಬೇಸಿಕಲಿ. ಹೌದು ಹೌದು ಹೌದು. ಸೊ ಬೇಸಿರೋ ಆಲೂಗೆಡ್ಡೆ ಮಿಕ್ಸ್ಚರ್ ಮಧ್ಯೆ ಚೀಸ್ ಅನ್ನ ಇಟ್ಟು ಕ್ಲೋಸ್ ಮಾಡಿ. ಈ ಚೀಸ್ ಕಾಣಿಸದೇ ಇರೋ ತರ ನಾನು ಕ್ಲೋಸ್ ಮಾಡಕ್ಕಾಗತ್ತೆ. ಹೆಂಗೆ ಅಂತ ಕೇಳಿ. ಹಿಂಗೆ ಐ ಲವ್ ಚೀಸ್. ಅಂದ್ಕೊಡಿ. ಥ್ಯಾಂಕ್ ಯು. ವಿಜಯ್, ನೀವ್ ಆಕ್ಚುಲಿ ಸಿಂಗರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಕರೆಕ್ಟಾ? ಸುಮಾರು ಪ್ರೋಗ್ರಾಮ್ಸ್ ಅಲ್ಲಿ ಹಾಡಿದೀರಾ ಕೂಡ. ಬಟ್ ಯಾಕೆ ಮತ್ತೆ ಸಿಂಗರ್ ಇಂದ ಆಕ್ಟರ್ ಜಂಪ್? ವೈ ಡಿಡ್ ಯು ಬಿಕಮ್ ಅ ಸಿಂಗರ್? ಇಲ್ಲ, ಸಿಂಗರ್ ಆಗ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಸಾಧನೆ, ಅಂದ್ರೆ ವರ್ಷಾನುಗಟ್ಲೆ ಕಲಿಬೇಕು. ಸಂಗೀತಕ್ಕೆ ಎಷ್ಟು ಕಲ್ತ್ರು ಸಾಲಲ್ಲ. ಸೊ ನನ್ಗೆ ಆಮೇಲೆ ಬೇಸಿಕಲಿ ನನಗೆ 3 ವರ್ಷ ಕರ್ನಾಟಕ ಸಂಗೀತ, 1-2 ವರ್ಷ ಹಿಂದೂಸ್ತಾನಿ ಕಲಿತೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ಅದೇನೋ ನನಗೆ ರಿಹರ್ಸಲ್ ಮಾಡುವಾಗ ಚೆನ್ನಾಗಿ ಹಾಡ್ತಾ ಇದ್ದೆ. ಗುರುಗಳ ಹತ್ರ ಕೂತು ಅಲ್ಲಿ ಮತ್ತೆ ರೀಪ್ರೊಡ್ಯೂಸ್ ಮಾಡುವಾಗ ಮತ್ತೆ ಹಾಡ್ಬೇಕಾದ್ರೆ ಶ್ರುತಿ ತಪ್ಪು ಹೋಗ್ತಾ ಇತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ತೊಟ್ಟಿಯಲ್ಲೆಲ್ಲ ನಿಂತ್ಕೊಂಡಿದ್ರಿ. ಈ ಸಿನಿಮಾ ಎಲ್ಲ ತೋರ್ಸಾರಲ್ಲ, ತೊಟ್ಟಿಯಲ್ಲಿ ನಿಂತ್ಕೊಂಡು ಜೋರಾಗಿ ಹಾಡಿದ್ರೆ ಚೆನ್ನಾಗಿ ಸಂಗೀತಗಾರರು ಆಗಬಹುದು ಅಂತ. ಬೆಂಗಳೂರಲ್ಲಿ ಎಲ್ಲಿ ನೋಡ್ಕೊಂಡು ಹೋಗ್ಲಿ, ತೊಟ್ಟಿ BBMP ತೊಟ್ಟಿಲ್ ಕೂತು ಆಡ್ಬೇಕು. ಬಟ್ ನೀವು ಸಿಂಗಿಂಗ್ ಬಿಟ್ಟಿದ್ದಕ್ಕೆ ಇನ್ನೂ ಒಂದು ಕಾರಣ ಇದೆ. ಒಂದು ಆಡಿಷನ್ ಕಥೆ ಕೇಳಿದೀವಿ ನಾವು. ಏನು ಆಡಿಷನ್ ಕಥೆ? ಒಂದ್ಸರಿ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಡಕ್ ಹೋಗಿದ್ದೆ. ಅಲ್ಲಿ ನಾನು ಹಾಡ್ತಿದ್ದ ಬಾಯಿ ಬಿಟ್ಟ ತಕ್ಷಣನೇ ನಾವು ಫುಲ್ಲು ಚೆನ್ನಾಗಿ ಹಾಡೋವಂಥವ್ರು, ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ ಅನ್ಕೊಂಡು ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ ಬಾಯಿ ಬಿಟ್ಟ ತಕ್ಷಣ ಅಂದ್ರು, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ, ದಯವಿಟ್ಟು ವಾಪಸ್ ಹೋಗಿ ಅಂದ್ರು. ಅಂದ್ರೆ ಅಷ್ಟು ಕೆಟ್ಟದಾಗಿ ಹಾಡಿದ್ದೆ ನಾನು. ಅವತ್ತು ನಂಗೆ ಅನ್ನಿಸ್ತು, ಇಲ್ಲ ಸಿಕ್ಕಾಪಟ್ಟೆ ರಿಹರ್ಸಲ್ಸ್ ಬೇಕು, ತುಂಬಾ ಕಲಿಬೇಕು, ವರ್ಷಾನುಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಅಷ್ಟು ನನಗೆ ಟೈಮು ಇರ್ತಿರ್ಲಿಲ್ಲ, ಆಮೇಲೆ ಅದ್ ಮಾಡಕ್ಕೂ ಆಗ್ತಿಲ್ಲ. ಬಟ್ ಐ ಕ್ಯಾನ್ ಮೇಕ್ ಔಟ್ ದಟ್ ಯುವರ್ ಅ ಪರ್ಫೆಕ್ಷನಿಸ್ಟ್ ಅಂತ. ಸಿದ್ಧಾರ್ಥ್ ಪಾಪ ಇಲ್ಲಿ ಕಷ್ಟಪಟ್ಟು ರೌಂಡ್ ಮಾಡಿ ಇಟ್ಟಿದ್ದನ್ನ ರೀರೌಂಡ್ ಮಾಡ್ತಾ ಇದ್ದೀರಾ ನೋಡಿ. ಅದ್ರಲ್ಲಿ ಗೊತ್ತಾಯ್ತು ನೀವು ಪರ್ಫೆಕ್ಷನಿಸ್ಟ್. ಏನ್ ಮಾಡಿದ್ರೇನು ಹಂಗಲ್ಲ, ಲಾಸ್ಟ್ಗೆ ಅವರು ಮಾಡ್ದಂಗೆ ಇರ್ಬೇಕಲ್ವಾ, 1% ಮಾಡ್ತೀರಾ ಅಂತ. ಬಟ್ ಇಟ್ಸ್ ಸೋ ಸ್ವೀಟ್ ಗೊತ್ತಾ. ಹುಡುಗರು ನೀವು ಜೊತೆಯಲ್ಲಿ ಎಷ್ಟು ಅನ್ಯೋನ್ಯವಾಗಿ ಹೆಲ್ಪ್ ಮಾಡ್ತಾ, ಅಡ್ಗೆ ಮಾಡ್ತಾ, ಒಂಥರ ಯು ಹ್ಯಾವ್ ವೆರಿ ಗುಡ್ ಕೆಮಿಸ್ಟ್ರಿ. ಬರೀ ಹುಡುಗನ್ನ ನೋಡಿ ಯು ಗಾಟ್ ಗುಡ್ ಕೆಮಿಸ್ಟ್ರಿ ಅಂತಾರೆ, ಬಟ್ ಇಲ್ಲ, ದಿಸ್ ಇಸ್ ಅ ನೈಸ್ ಫ್ರೆಂಡ್ಲಿ ಕೆಮಿಸ್ಟ್ರಿ. ನಾನು ಅದಕ್ಕೆ ಹೇಳೋದು, ನಮ್ಮ ಸಿನಿಮಾದಲ್ಲಿ ಈಗ ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ. ನಾವು ಅದಕ್ಕೆ ಈ ಸಿನಿಮಾದಲ್ಲಿ ಯಶಸ್ವಿ ಪುರುಷನ ಹಿಂದೆ ಅಲ್ಲ, ಪಕ್ಕದಲ್ಲಿ ನಾವು ಸಪೋರ್ಟಿಂಗ್ ಆರ್ಟಿಸ್ಟ್ ಇದರಲ್ಲಿ. ನಾನೇನೋ ಇಲ್ಲ ಅಟ್ಲೀಸ್ಟ್ ಪಾಪ ನಿಮ್ ಡೈರೆಕ್ಟರ್ ಕ್ರೆಡಿಟ್ ಕೊಡ್ತೀರೇನೋ ಅಂತ ಅನ್ಕೊಂಡೆ. ಡೈರೆಕ್ಟರ್ಗೆ ಕೊಟ್ಟಿದ್ದು ಕ್ರೆಡಿಟ್. ಹೌ ವಾಸ್ ದ ಡೈರೆಕ್ಟರ್ ರೆಸ್ಪಾನ್ಸಿಬಲ್ ನೀವು ಇಷ್ಟು ಕ್ಲೋಸ್ ಆಗಕ್ಕೆ? ಅದಕ್ಕೊಂದು ಕತೆ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ರು ಇವ್ರು, ನನಗೆ ಪರಿಚಯ ಮಾಡ್ಕೊಟ್ಟಾಗ ಇವರು ಏನೋ ಒಂಥರ, ನನ್ಗೂ ಅವರು ಜಾಸ್ತಿ ಯಾರ ಜೊತೆನೂ ಬರಿತಾ ಇರ್ಲಿಲ್ಲ, ನಾನು ಅಷ್ಟೇ ಯಾರ ಜೊತೆನೂ ಇನ್ವಾಲ್ವ್ ಆಗ್ತಿಲ್ಲ. ಸರಿ, ನಮ್ಮ ಪಾಡಿಗೆ ನಾವು ಇರ್ತಾ ಇದ್ವಿ. ಅವ್ರು ತಲೆ ಚಚ್ಕೊಳ್ಳೋರು, ನೀವಿಬ್ರು ಹಿಂಗಾಗ್ಬಿಟ್ರೆ ನನ್ನ ಸಿನಿಮಾದಲ್ಲಿ ಹೆಂಗೆ ಲೈವ್ಲಿನೆಸ್ ಇರಲ್ಲ ಅಂದ್ರೆ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ, ಅಪ್ಪ ಸ್ವಾಮಿ ಇಬ್ರು ಸೈಡಿಗೆ ಹೋಗ್ಬಿಟ್ರೆ ತಲೆ ತಿನ್ಬೇಡಿ, ನಂದು ಇಬ್ರನ್ನ ಸಪರೇಟ್ ಮಾಡಕ್ ಟ್ರೈ ಮಾಡೋದು. ಯಾವ ರೀತಿ ಹೋಗೋದಂದ್ರೆ, ನಮ್ಮಿಬ್ಬರದು ಸೀನ್ ಇದ್ದಾಗ ಥರ್ಡ್ ಪರ್ಸನ್ ಯಾರಾದ್ರು ಬೇರೆ ಆಕ್ಟರ್ ಇದ್ದಾಗ ನಾವು ಮಾಡೋ ತರ್ಲೇಟೆಗೆ ಥರ್ಡ್ ಪರ್ಸನ್ಗೆ ಸೈಕಲ್ ಹೊಡಿತಿದ್ರು. ಅವ್ರು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವ್ರು ಯಾವಾಗ್ಲೂ ಹೇಳೋರು, ನಾವಿಬ್ರು ಜೊತೆಲಿ ಇದೀವಿ ಅಂದ್ರೆ ಅವ್ರು ಇನ್ನೊಬ್ರು ಆಕ್ಟರ್ ಹೇಳೋರು, ಅವ್ರು ಇಬ್ರು ಇದ್ರೆ ನಾವು ಮಾಡಲ್ಲ, ಅವ್ರು ಕಳಿಸ್ಬಿಡಿ ಫಸ್ಟ್. ಸೊ ನೀವಿಬ್ರು ಒಂದೇ ಫ್ರೇಮ್ ಅಲ್ಲಿ ಇದ್ರೆ ಸಿನಿಮಾ ಕಂಪ್ಲೀಟ್ ಆಗಲ್ಲ ಅಂತ ಅರ್ಥ. ನಿಮ್ಮನ್ನೇ ಸಪರೇಟ್ ಆಗಿ ಶೂಟ್ ಮಾಡ್ಬೇಕು, ಇವ್ರನ್ನೇ ಸಪರೇಟ್ ಆಗಿ ಶೂಟ್ ಮಾಡಿಸಿ ಇದ್ರ ಜೊತೆಗೆ ಸೇರಿಸ್ಬೇಕು. ಅಡ್ಗೆ ಕಂಪ್ಲೀಟ್ ಆಗತ್ತಾ? ಬಿಸಿ ಆಗಿದೆ ಈಗ ಅಲ್ವಾ? ಬನ್ನಿ.
ಕರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ಆಲೂನ ಚೀಸ್ ಆಚೆ ಬರಲ್ಲ. ಇಟ್ ವಾಂಟ್ ಮೆಲ್ಟ್ ಅಂಡ್ ಕಮ್ ಔಟ್. ಹೌದು. ಇಲ್ಲಿದ್ರೆ ಚೀಸ್ ಆಚೆ ಬಂದು ಎಣ್ಣೆ ಎಲ್ಲ ಹಾಳಾಗತ್ತೆ. ಬ್ಯೂಟಿಫುಲ್ ಆಗಿ ಟೈಟ್ ಆಗಿ ರೋಲ್ ಮಾಡಿದ್ದೀರಾ. ಅಲ್ಲ ಅದು ಮಾಡಿರೋದು ನಾನು. ನೀಟಾಗಿ ಫ್ರೈ ಆದ್ಮೇಲೆ ವಾವ್, ನೋಡಕ್ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ. ನೋಡಕ್ ಆಕ್ಚುಲಿ ಇದು ಒಂಥರ ಫ್ಲಾಟ್ ಆಗಿರೋ ಜಾಮೂನ್ ತರ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ವಿಜಯ್ ನಿಮ್ ಫ್ರೆಂಡ್ ಸಂದೀಪ್ ಬಂದಿದ್ದಾಗ ಹೇಳ್ತಿದ್ರು ಏನೋ ನಾಲ್ಗೆ ಸುಟ್ಕೊಂಡಿರೋ ಒಂದು ಕತೆ ಇದೆ ಅಂತ. ಆ ಕತೆ ಕೇಳಕ್ಕೆ ಆಗ್ಲಿಲ್ಲ. ಏನ ಕತೆ? ಆಕ್ಚುಲಿ ನಂಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಸೊ ಒಂದ್ಸರಿ ಯಾವ್ದೋ ಹಬ್ಬಕ್ಕೆ ಅಡಿಗೆ ಮಾಡಿದ್ರು, ಅದ್ರಲ್ಲಿ ಜಾಮೂನು ಕೂಡ ಮಾಡಿಟ್ಟಿದ್ರು. ಮಾಡ್ಬಿಟ್ಟು ಅದೇನೋ ನಾಗರ ಇದಕ್ಕೇನೋ ಪೂಜೆ ಮಾಡ್ಬಿಟ್ಟು ಆಮೇಲೆ ಬಂದು ಅಲ್ಲಿವರೆಗೆ ಯಾರು ತಿನ್ನಂಗಿಲ್ಲ ಅಂತ ಏನೋ ರೂಲ್ ಇದೆ. ಸರಿ ಕರ್ಕೊಂಡು ಹೋದ್ರು, ಅವ್ರೇನೋ ಪೂಜೆ ಮುಗಿಸ್ತಾ ಇದ್ರು. ಕೀ ಎತ್ಕೊಂಡ್ಬಿಟ್ಟೆ ನಾನು. ಕೀ ಎತ್ಕೊಂಡು ಅವ್ರೆಲ್ಲರೂ ಬರ್ತಾ ಇದಾರೆ, ನಾನು ಬೇಗ ಓಡ್ ಬಂದೆ ಮನೆಗೆ. ನನಗೆ ಯಾಕಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಮಾಡಿ ಇಟ್ಬಿಟ್ಟಿದ್ರಲ್ಲ, ತಿಂದು ಖಾಲಿ ಮಾಡ್ಬೇಕು ಫಸ್ಟ್ ಅಂತ. ಓಡ್ ಬಂದವನು ಒಂದ್ ಸ್ಪೂನ್ ಅಲ್ಲಿ ತಗೊಂಡು ಸಡನ್ ಬಾಯಿ ಹಾಕೊಂಡೆ. ಸಿಕ್ಕಾಬಟ್ಟೆ ಬಿಸಿ ಇದ್ದದ್ದು, ಮರೆಯಕ್ಕೆ ಆಗಲ್ಲ. ಮರಿಯಂಗೆ ಇಲ್ಲ. ಎಷ್ಟ್ ಬ್ಯಾಂಡೇಜ್ ಹಾಕೊಂಡ್ರಿ ನಾಲ್ಗೆ ಮೇಲೆ ಅಂತ? ಸುಟ್ಟಾಯ್ತು, ಬಾಯಿ ಪೂರ್ತಿ ಸುಟ್ಟೋಗಿತ್ತು ಅವತ್ತು. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ದಿಸ್. ಹೌದು, ಡೈರೆಕ್ಟ್ ಆಗಿ ಹಾಕ್ಬೋದು ನಾವು. ಹೇಳ್ಬೇಡ. ಸೊ ಇವಾಗ ಇದನ್ನ ಬ್ಯಾಟಿಂಗ್ ಮಾಡೋಣ. ಶೂರ್, ಕಮ್ ಆನ್. ಡನ್. ಇನ್ನಷ್ಟು ಸೆಕೆಂಡ್ ಬ್ಯಾಚ್ ಮಾಡ್ಕೊಂಡು ನೀವು ಮನೆಯಲ್ಲಿ ತೆಗೀರಿ. ನಾವು ಅಷ್ಟರಲ್ಲಿ ಬ್ಯಾಟಿಂಗ್ ಇದನ್ನ ಮಾಡ್ತೀವಿ. ಚೀಸಿ ಆಲೂನ ಕೆಚಪ್ ಜೊತೆ ತಿನ್ನಿ, ಸಾಲು ಸಾಲು. ಆಹಾ, ಹೇಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ಒಂದು ಕ್ವಿಕ್ ರೀಕ್ಯಾಪ್ ಅಲ್ಲಿ ನೋಡೋಣ. ಆಲೂ ಚೀಸ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ 5, ಕಾಳು ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು, ಚೀಸ್ ಹೆಚ್ಚಿದ್ದು, ಅಚ್ಚ ಖಾರದ ಪುಡಿ. ಮಾಡುವ ವಿಧಾನ: ಬಟ್ಟಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು 5 ನಿಮಿಷಗಳ ಕಾಲ ನೆನೆಸಿಡಬೇಕು. ನೆನೆಸಿದ ಮಿಶ್ರಣವನ್ನ ವಡೆ ಆಕಾರದಲ್ಲಿ ತಟ್ಟಿಕೊಂಡು ಅದರ ಮೇಲೆ ಹೆಚ್ಚಿದ ಚೀಸ್ ಅನ್ನ ಇಟ್ಟು ಅದನ್ನು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದ್ರೆ ಆಲೂ ಚೀಸ್ ರೆಡಿ.